ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗೆ ಒಂದು ವಾರದಿಂದ ಹುಷಾರಿರಲಿಲ್ಲ, ಕಂಪ್ಲೀಟಾಗಿ ವಾಯ್ಸ್ ಹೋಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನಾನಿವತ್ತು ಬೆಳಗಿನ ತಿಂಡಿಗೋಸ್ಕರ ರೊಟ್ಟಿ ಮಾಡ್ಕೊಂಡಿದ್ದೆ. ನಾನೇನಾದ್ರು ರೊಟ್ಟಿ ಮಾಡಬೇಕಂದ್ರೆ ಭಾನುವಾರ ಟೈಮ್ ಮಾತ್ರ ರೊಟ್ಟಿ ಮಾಡ್ಕೊಳ್ತೀನಿ. ಯಾಕಂದರೆ ಭಾನುವಾರ ರಜಾ ಇರುತ್ತೆ, ನಿಧಾನಕ್ಕೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಕೊಬೋದು. ನಾನಿಲ್ಲಿ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಈ ಮೂರನ್ನು ಬಳಸಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ನಾನು ರೊಟ್ಟಿ ಜೊತೆಗೆ ಕಡಲೆಕಾಯಿ ಬೀಜ ಚಟ್ನಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ 1 ಕಪ್ ಮೊಸರನ್ನು ಕೂಡ ತಿಂತೀನಿ. ನರ್ಸರಿಯಿಂದ ಒಂದಷ್ಟು ಗಿಡಗಳನ್ನ ತೊಗೊಬಂದಿದ್ವಿ. ಗಿಡಗಳು ತಂದು ಒಂದು 3-4 ದಿನವೇ ಆಗಿತ್ತು. ಟೈಮೇ ಇರಲಿಲ್ಲ ಗಿಡಗಳು ನೆಡೋದಕ್ಕೆ. ಹಾಗಾಗಿ ತಿಂಡಿ ಎಲ್ಲ ಮುಗಿಸಿ ಕೆಳಗಡೆ ಬಂದ್ವಿ ಗಿಡಗಳನ್ನೆಲ್ಲ ನೆಟ್ಬಿಡೋಣ ಅಂತ. ಇಲ್ಲಿ ಒಂದು ಚಕ್ಕೋತ ಗಿಡ, ಹಾಗೆ ಒಂದು ರೋಸು, ಮಲ್ಲಿಗೆ ಗಿಡ ಎಲ್ಲ ತೊಗೊಬಂದಿದ್ದಾರೆ. ನಾನು ರೆಡ್ ರೋಸ್ ತೊಗೊಬನ್ನಿ ಅಂತ ಹೇಳಿದ್ದೆ. ಶಂಕರಿ ಬಿಳಿ ರೋಸ್ ತುಂಬ ಚೆನ್ನಾಗಿದೆ ಅಂತ ತೊಗೊಬಂದಿದ್ರು. ಅದ್ರ ಜೊತೆಗೆ ಒಂದು ವೀಳ್ಯದೆಲೆ ಬಳ್ಳಿ, ಹಾಗೆ ನುಗ್ಗೆ ಗಿಡ, ಒಂದು ತುಳಸಿ ಗಿಡನೂ ತೊಗೊಬಂದಿದ್ರು. ಆಮೇಲೆ ಒಂದು ಮ್ಯಾಂಗೋ ಗಿಡ, ಹಾಗೆ ಒಂದು ಪಾರಿಜಾತ ಗಿಡನೂ ಕೂಡ ತೊಗೊಬಂದಿದ್ರು. ಇಲ್ಲಿ 2 ರಾಮಫಲ ಮರ ಇದೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಜಾಗ ಇತ್ತು. ಅಲ್ಲಿ ಚಕ್ಕೋತ ಗಿಡ ಹಾಕೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡ್ರು. ಅಲ್ಲಿ ಸ್ನೇಲ್ಸು ಏನು ಮಾಡ್ತಿದ್ದಾವೆ? ಎಷ್ಟಿದೆ ಸ್ನೇಲ್ಸು? ಹುಲ್ ನೋಡಿಲ್ಲಿ ಸ್ನೇಲ್ ಬೇಕಾ? ಇಲ್ಲಿ ಟಚ್ ಮಾಡು. ಏಕೆ ಕಚ್ಚಲ್ಲಮ್ಮ, ಅದು ಪಾಪ ಕಚ್ಚಲ್ಲ ಬಂಗಾರಿ. ಲಪ್ಪ ಎಷ್ಟು ದೊಡ್ಡದಾಗಿ ಡಿಗ್ ಮಾಡಿದ್ದಾರೆ. ಲುಕ್ ಅಷ್ಟು. ಇದೇನು ಫ್ರೂಟ್ ಹೇಳು? ಚಕ್ಕೋತ. ಕೀಳ್ಬೇಡ, ಕೇಳು. ಏಯ್, ದಪ್ಪ ಆಗ್ಬೇಕದು. ಹಿಂಗೆಲ್ಲ ಕೀಳ್ಬಾರ್ದು, ಇನ್ನೂ ದಪ್ಪ ಆಗ್ಬೇಕು, ಹಣ್ಣು ಆಗ್ಬೇಕು. ನೋ, ಇವಳು ಹಂಗೆ ಇಸಕ್ಬಿಡ್ತಾಳೆ. ಅರ್ಷಿ, ಏಯ್ ಏಯ್ ಬೇಡ, ಕಿತ್ತಾಕ್ಬಾರ್ದು. ಇನ್ನು ಇಷ್ಟು ದಪ್ಪ ಆದಮೇಲೆ ಸ್ವೀಟ್ ಆಗಿರುತ್ತೆ. ಇಷ್ಟು ದಪ್ಪ ಆಗ್ಬೇಕದು. ಅವಳು ಹೆಂಗೆ ಕಟ್ ಮಾಡ್ತಾಳ? ಅಲ್ಲಿ ಇಟ್ಕೊಂಬಿಡಿ ನೆಲ ಮೇಲೆ. ಚಾಕ್ಲೇಟ್ ಪೇಪರ್ ತೆಗಿ ಬರುತ್ತಾ? ಇದು ಬರಲ್ಲ. ಅದಿನ್ನ ಬೇಬಿ ಪ್ಲಾಂಟ್ ಅಮ್ಮ, ದೊಡ್ಡ ಪ್ಲಾಂಟ್ ಆಗಲಿ, ಇರೋ ಟ್ರೀ ಆಗಲಿ. ಇಲ್ಲಿಗೆ ಹಾಕ್ಬಿಡಿ, ಬೇಷನ್ಗೆ ಹಾಕ್ಬಿಡಿ. ಸ್ವಲ್ಪ ಜ್ಞಾನ ಮಾಡಿ.
ಡೌನ್. ಅದೇ ಗಿಡ. ಎಲ್ಲ ಗಿಡಗಳನ್ನ ನೆಟ್ಟು ಮನೆಗೆ ಬರೋಷ್ಟರಲ್ಲಿ ಸಾಯಂಕಾಲ ಆಗಿತ್ತು. ನಾವು ರಾತ್ರಿ ಊಟಕ್ಕೆ ಚಿಕನ್ ದಮ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಫಸ್ಟು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚ ಮೆಣಸು, ಹಾಗೆ 1 ಚಮಚ ಜೀರಿಗೆ, ಸೋಂಪು, ಪಲಾವ್ ಎಲೆ, ಏಲಕ್ಕಿಕಾಯಿ, ಹಾಗೆ 2 ಒಣಮೆಣಸಿನ್ಕಾಯಿ, ಹಾಗೆ ಇಲ್ಲಿ ಜಾಕಾಯಿ, ಜಾಪತ್ರೆ, ಚಕ್ಕೆ, ಲವಂಗ, ಹಾಗೆ ಅನಾನಸ್ ಹೂ ಇದೆಲ್ಲ ತೊಗೊಂಡು ನಾನು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ.
ಈ ರೀತಿ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿಟ್ಕೊಳ್ತೀನಿ. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಪಕ್ಕದಲ್ಲಿ ಹಾಗೆ ಅನ್ನಕ್ಕಿಟ್ಬಿಡೋಣ ಅಂತ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡೆ. ಅದ್ರ ಒಳಗಡೆ ನಾನು ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಹಾಗೆ ಸ್ವಲ್ಪ ಸೋಂಪು, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಚಮಚದಷ್ಟು ನಿಂಬೆ ರಸ, ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಅದನ್ನು ತೆಗೆದಿಟ್ಕೊಳ್ತೀನಿ. ನಂತರ ನಾನಿಲ್ಲಿ ಅದೇ ಪಾತ್ರೆಗೆ ಇಲ್ಲಿ ಒಂದು 2 ಚಮಚದಷ್ಟು ಎಣ್ಣೆ, ಹಾಗೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾನು ಇಲ್ಲಿ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಒಂದು ಅನಾನಸ್ ಹೂವು, ಹಾಗೆ ಸೋಂಪು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಈರುಳ್ಳಿ ಫ್ರೈ ಆಗಿದ ನಂತರ ನಾನಿಲ್ಲಿ 1 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಇದನ್ನು ಕಟ್ ಮಾಡಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಪಕ್ಕದಲ್ಲೇ ನೀರು ಕೂಡ ಚೆನ್ನಾಗಿ ಕಾದಿತ್ತು. ಅದಕ್ಕೆ ನಾನಿಲ್ಲಿ ಅಕ್ಕಿ ತೊಳೆದಾಕ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಚಿಕನ್ನಿಗೆ ಅರ್ಧ kg ಆಗೋಷ್ಟು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಇದಕ್ಕೆ ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ.
ಇವಾಗ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಹಾಗೆ ಒಂದು 2 ಚಮಚದಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಮತ್ತು ನಾನು ಆವಾಗಲೇ ಬಿರಿಯಾನಿ ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಒಂದು 2 ಚಮಚ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗೋಷ್ಟು ಚಿಕನ್ನ ಹಾಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ಕೊಳ್ತೀನಿ. ಸಿಕ್ಕಿರೋಂಥ ಮಸಾಲ ಪುಡಿನ ನಾನು ಈ ರೀತಿ ಒಂದು ಜಾರಲ್ಲಿ ಹಾಕಿಟ್ಕೊಳ್ತೀನಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಯೂಸ್ ಆಗುತ್ತೆ. ನಾನಿಲ್ಲಿ ಚಿಕನ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ನೀರೇನು ಹಾಕ್ತಾ ಇಲ್ಲ, ಯಾಕಂದರೆ ಚಿಕನಲ್ಲೇ ನೀರು ಬಿಟ್ಟಿರುತ್ತೆ. ಹಾಗೆ ಸ್ವಲ್ಪ ಮೊಸರನ್ನು ಕೂಡ ಹಾಕಿರೋದ್ರಿಂದ ಎಕ್ಸ್ಟ್ರಾ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಸಿಮ್ಮಲ್ಲೇ ಒಂದು 10 ನಿಮಿಷ ಬಿಟ್ಬಿಡಬೇಕು. ಇಲ್ಲಿ ಅಕ್ಕಿ 80% ಅಷ್ಟು ಬೆಂದಿದ್ರೆ ಸಾಕು. ಇವಾಗ ಅಕ್ಕಿ ಬೆಂದಿದೆ. ನಾನು ಇಲ್ಲಿ ಇದನ್ನು ಒಂದು ಸೊಬ್ಬಸಿಯೋ ಪಾತ್ರೆಗೆ ಅನ್ನನ ಬಸಿದಿಟ್ಕೊಳ್ತೀನಿ. ಒಂದು 10 ನಿಮಿಷ ಆದಮೇಲೆ ಚಿಕನ್ ಕೂಡ ಬೆಂದಿತ್ತು. ನಾನು ಇವಾಗ ಒಂದು ಹಂಚನ್ನ ತೊಗೊಂಡು ಸ್ಟವ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಡ್ತೀನಿ. ಇವಾಗ ನಾನು ಇದರಲ್ಲಿ ಅರ್ಧ ಭಾಗದಷ್ಟು ಚಿಕನ್ನ ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಇದಕ್ಕೆ ಅನ್ನನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಅನ್ನನೂ ಕೂಡ ಅರ್ಧದಷ್ಟು ಮಾತ್ರ ಇದಕ್ಕೆ ಹಾಕ್ತಾ ಇರೋದು. ಈ ರೀತಿ ಅನ್ನ ಹಾಕಿದ ಮೇಲೆ ಇವನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು
ಅದರ ಮೇಲೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿನ ಕೂಡ ಹಾಕ್ತಾ ಇದ್ದೀನಿ. ನಂತರ ನಾನು ಇದರ ಮೇಲೆ ಆವಾಗಲೇ ತೆಗೆದಿಟ್ಟಿದ್ದಂತಹ ಚಿಕನ್ನ ಹಾಕ್ತಾ ಇದ್ದೀನಿ. ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲ್ಗಡೆ ಉಳಿದಿದ್ದಂಥ ಅನ್ನನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಅನ್ನನೆಲ್ಲ ಹಾಕಿದ್ದಾದಮೇಲೆ ಇದ್ರ ಮೇಲೂ ಕೂಡ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೈ ಮಾಡಿದಂತಹ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಚಮಚದಷ್ಟು ತುಪ್ಪ, ಸ್ವಲ್ಪ ನಿಂಬೆ ರಸನೂ ಕೂಡ ಹಾಕ್ಕೊಳ್ತೀನಿ. ಈ ರೀತಿ ಎಲ್ಲವನ್ನು ಸೇರಿಸಿದ ನಂತರ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಸಿಮ್ಮಲ್ಲೇ ಇದನ್ನು ಬಿಟ್ಬಿಡಬೇಕು. 10 ನಿಮಿಷ ಆದಮೇಲೆ ದಮ್ ಬಿರಿಯಾನಿ ರೆಡಿಯಾಗಿತ್ತು. ನಾನಿಲ್ಲಿ ನನ್ನ ಮಗಳಿಗೆ ಅಂತ ಸ್ವಲ್ಪ ಮೇಲೆ ವೈಟ್ ರೈಸ್ ಮಾತ್ರ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಫುಲ್ಲು ಮಿಕ್ಸ್ ಮಾಡಿದ್ರೆ ಅವಳು ಖಾರ ಅಂತ ತಿನ್ನೋದಿಲ್ಲ. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರೈತ ಜೊತೆಗೆ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಯಿತು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.